ವಿವಿಎಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಡ್ರಾಮಾ ಧಮಾಕ ಜೂನಿಯರ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶಂಕರ್ ಕೋಡ್ಲಾ ಅವರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯು ಪ್ರತಿ ವರ್ಷವೂ ಕೂಡ ಹೊಸ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಕಳೆದ 2 ವರ್ಷ ಕೆಐಡಿಸಿಸಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿ ಸೈ ಎನಿಸಿಕೊಂಡಿದೆ. ಅದೇ ರೀತಿಯಾಗಿ ಈ ಕ್ರಿಕೆಟ್ ಟೂರ್ನಮೆಂಟ್ 3ನೇ ಆವೃತ್ತಿ ಕೂಡ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಅಲ್ಲದೆ ಕಳೆದ ಬಾರಿ ಕಲ್ಯಾಣ ಕರ್ನಾಟಕ ವಾಯ್ಸ್ ಸ್ಟಾರ್ ಸೇರಿದಂತೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದೇವೆ. ಅದರ ಸಾಲಿಗೆ ಡ್ರಾಮಾ ಧಮಾಕ ಜೂನಿಯರ್ಸ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುತ್ತಿದ್ದು ಆಗಸ್ಟ್ 4ರಂದು ಆಡಿಷನ್ ನಡೆಸಲಿದ್ದೇವೆ ಎಂದು ತಿಳಿಸಿದರು. ನಾವು ಜನರಿಗೆ ತೋರಿಸ್ಬೇಕು, ಇಲ್ಲಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ತಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ತಾವು ಸಹ ನನ್ನ ಸಹೋದರರಿಂದ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಪ್ರಕಟಣೆ ಮಾಡಬೇಕಂತ ಕೋರುತ್ತಾ ನಮ್ಮ ಮಿತ್ರರು ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಹೇಳ್ತಾರೆ. 5 ರಿಂದ 15 ವರ್ಷ ಸರ್, ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಭಾರತ ದೇಶದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಟಿವಿ ಚಾನೆಲ್ ಪ್ರಾರಂಭ ಮಾಡಿದ ಕರ್ನಾಟಕದಲ್ಲಿ ಮೊದಲನೇ ಇರುವುದರಿಂದ ಈ ಭಾಗದಿಂದ ಬೆಂಗಳೂರಿಂದ ತೆಗೆದ್ರೆ ಈ ಕಡೆ ಬರೋಕ್ಕಾಗಲ್ಲ ಅಂತೇಳಿ ನಾವು ಈ ಭಾಗದಿಂದ ಹಳ್ಳಿಯಿಂದ ಡೆಲ್ಲಿಗೆ ತಪ್ಪಂಥ ಒಂದು ಉದಾಹರಣೆದೊಂದಿಗೆ ನಾವು ಗುಲ್ಬರ್ಗ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೆ ನಮ್ಮ ಗುಲ್ಬರ್ಗ ವಿಭಾಗದ ಎಲ್ಲ ಕಲಾವಿದರಾಗಿರ್ಬೋದು, ನಾಟಕ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇನ್ನಿತರ ಯಾವುದೇ ಪುಸ್ತಕ ರೈಟರ್ ಆಗಿರ್ಬೋದು, ಇಂಥವ್ರನ್ನೆಲ್ಲ ನಾವು ನಮ್ಮ ಭಾಗದವ್ರನ್ನು ನಮ್ಮ ಟಿ ವಿಯಲ್ಲಿ ಉಚಿತವಾಗಿ ನಾವು ಅವರಿಗೆ ಸಂದರ್ಶನ ನೀಡುತ್ತೇವೆ ಮತ್ತು ಉಚಿತವಾಗಿ ನಾವು ಎಲ್ಲವ್ರಿಗೆ ಕರೆಸಿ ವ್ಯವಸ್ಥೆ ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ಪ್ರಚಾರಕ್ಕೆ ನಾವು ಮಾಡುತ್ತೇವೆ ಅಂತೇಳಿ ನಾವು ಈ ಭಾಗದಿಂದ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹ ನಮಗೆ ಸಹಯೋಗ ಮತ್ತು ಸಹನೆ ಮತ್ತು ನಮ್ಮ ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು ಈ ಒಂದು ಕಾರ್ಯಕ್ರಮದ ನಿರ್ಮಾಪಕರು ಅಂತ ಹೇಳ್ಬೋದು, ಪ್ರೊಡಕ್ಷನ್ ಪ್ರೊಡ್ಯೂಸರ್ ಅಂತ ನಮ್ಮ ಈ ಒಂದು ಚಾನಲಲ್ಲಿ ನಮ್ಮ ಕಾರ್ಯವೈಖರಿದೆ, ನಮ್ಮ ಡೆಸಿಗ್ನೇಷನ್ ಅದು. ಇದು ಸರ್ ಹೇಳಿದಾಗೆ ನಾವು ಡ್ರಾಮಾ ಜೂನಿಯರ್ಸ್ ಅನ್ನೋ ಒಂದು ಮಕ್ಕಳಿಗೆ ಹೇಗೆ ಜಿ ಟಿ ವಿಯಲ್ಲಿ ನಡೀತಿದೆಯೋ ಆ ಒಂದು ಮಾದರಿಯಲ್ಲೇ ನಾವು ಈ ಭಾಗದ ಮಕ್ಕಳಿಗೆ ನಾವು ಪ್ರತಿ ವರ್ಷ ಈ ಜಿ ಟಿ ವಿಯಿಂದ ಬಂದಾಗ ನಾವು ತರಬೇತಿ ಮಾಡ್ತೀವಿ. ಶಾಂತಲಿಂಗ ಮಠಪತಿ ಅವ್ರು ನಾವು ಯಾವಾಗಲೂ ತರಬೇತಿ ಮಾಡ್ತಿದ್ದೆವು. ಈ ಮೊದಲು ನಾನು 2017-18ರಲ್ಲಿ ಮೆಂಟರ್ ಆಗಿದ್ದೆ ಜಿ ಟಿ ವಿಯಲ್ಲಿ. ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡಿದಾಗ ಈ ನಮ್ಮ ಭಾಗದಲ್ಲಿ ಮಕ್ಕಳಿಗೆ ನಾವು ಕೂಡ ತರಬೇತಿ ಮಾಡಿ ಕಳಿಸಿದ್ದೀವಿ. ಬಟ್ ಯಾಕೋ ಗೊತ್ತಿಲ್ಲ, ಸೆಲೆಕ್ಟ್ ಆಗ್ತಾ ಇರಲಿಲ್ಲ ನಮ್ಮ ಮಕ್ಕಳು. ಫೈನಲ್ ಹಂತದವರೆಗೂ ಹೋಗಿದ್ದಾರೆ, 3ನೇ ಹಂತದವರೆಗೂ ಚಾನಲ್ವರೆಗೂ ಬೆಂಗಳೂರುವರೆಗೂ ಹೋಗಿ ಫೈನಲ್ ರೌಂಡಲ್ಲಿ ನಮ್ಮ ಮಕ್ಕಳು ವಿಫಲ ಆಗ್ತಾಯಿದ್ರು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನೇ ಪ್ರಯತ್ನ ಮಾಡಿದ್ರೂ ವರ್ಕೌಟ್ ಆಗ್ತಿರಲಿಲ್ಲ. ಒಂದು ಸಾರಿ ನಾವು ಸರ್ಗೆ ಅಪ್ರೋಚ್ ಮಾಡಿದೆವು. ಸರ್, ಯಾಕೆ ನಾವು ಎಲ್ಲವನ್ನು ಬೆಂಗಳೂರಿಗೆ ನಾವು ಡಿಪೆಂಡ್ ಆಗಿ ಕೆಲಸ ಮಾಡಬೇಕು? ತಮ್ಮದು ಚಾನಲ್ ಇದೆ, ನಮಗೊಂದು ಅನುಭವ ಇದೆ, ನಾವು ಅದನ್ನು ಒಟ್ಟಿನಲ್ಲಿ ಸೇರಿಸಿ ಒಂದು ನಮ್ಮ ಭಾಗದ ಮಕ್ಕಳಿಗೆ ಆ ಲೆವೆಲಲ್ಲೇ ಕೆಲಸ ಮಾಡ್ಬೋದಲ್ಲ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಸರ್ಗೆ ಅಪ್ರೋಚ್ ಮಾಡಿದಾಗ ಭಾಳ ಖುಷಿಯಿಂದ ಇದನ್ನು ಒಪ್ಪಿಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲೇ ನಾವು ಡ್ರಾಮಾ ಧಮಾಕ ಅನ್ನೋದು ನಮ್ಮದೇ ಒಂದು ಓನ್ ಟೈಟಲಲ್ಲಿ ನಮ್ಮ SSV ಚಾನಲಿಂದ ನಾವು ಮಾಡ್ತಾಯಿದ್ದೀವಿ. ಇದರ ಯೋಜನೆ ಏನಪ್ಪ ಅಂದರೆ, ನಾವು ಮಕ್ಕಳಿಗೆ ಆಡಿಷನ್ ಮಾಡ್ತೀವಿ. ಇದೇ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಾವೊಂದು 3-4 ಜನ ಆಡಿಷನ್ ತೊಗೊಳ್ತೀವಿ. ಮೆಗಾ ಆಡಿಷನ್ ಅಂತ ಮಾಡಿದ್ದೀವಿ. ನಮ್ಮ SSV ಪ್ರೆಸ್ ಕ್ಲಬ್ಬಲ್ಲೇ ಆಡಿಷನ್ ಒಂದನ್ನು ವೇದಿಕೆ ಸಿದ್ಧವಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ನಾವು ನಮ್ಮಿರೋ ಒಂದು ಸ್ಪೇಸ್ ಇದೆಯಲ್ಲ, ಆ ಸ್ಪೇಸಲ್ಲೇ ದೊಡ್ಡ ವೇದಿಕೆ ಎಷ್ಟರ ಮಟ್ಟಿಗೆ ಮಾಡ್ಕೋಬೇಕು ಅಷ್ಟರ ಮಟ್ಟಿಗೆ, ಅಂದರೆ ಹೆಚ್ಚು ಕಡಿಮೆ ನಮಗೆ ಸ್ಟೇಜ್ ಒಳಗಡೆ ಇಂಡೋರ್ ಮಾಡಬೇಕಾಗುತ್ತೆ. ರೆಕಾರ್ಡಿಂಗ್ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ, ಒಂದು ಇಂಡೋರ್ ಸ್ಟುಡಿಯೋ ಥರ ಅಥವಾ ಇಂಡೋರ್ ಸ್ಟೇಜನ್ನು 24/30 ಸೈಜಲ್ಲಿ ನಾವು
ನಮ್ಮ ಯಶಸ್ವಿ ಚಾನಲ್ ಕೆಳಗಡೆ ಕಂಪ್ಲೀಟಾಗಿ ಬಳಸ್ಕೊಂಡಿದ್ದೀವಿ. ಅದಕ್ಕೆ ಯಾವ ರೀತಿ ಬೇಕೋ ತಯಾರಿಯನ್ನು, ಅಂದರೆ ಕರ್ಟನ್ಸ್ಗಳು, ಬ್ಲ್ಯಾಕ್ ಪೇಂಟ್ ಇರೋದ್ರಿಂದ ಹಿಡಿದು ಲೈಟಿಂಗ್ಸು, ಸೌಂಡು, ಇದಕ್ಕೆ ಬೇಕಾದ ಒಂದು ಸ್ಟೇಜ್ ವೇದಿಕೆ, ಅದಕ್ಕೆ ಬೇಕಾದಂಥ ನಿರ್ಣಾಯಕರು 3 ಜನ, ಮತ್ತು ಮಕ್ಕಳಿಗೆ ತರಬೇತಿ ಮಾಡಲಿಕ್ಕೆ ಮೆಂಟರ್ಗಳು ಅಂತ ನಾವೇನು ಕರಿತೀವಿ. ಒಂದೊಂದು ಸ್ಕಿಟ್ಟನ್ನು ತರಬೇತಿ ಮಾಡಲಿಕ್ಕೆ ಒಬ್ಬೊಬ್ಬರು ಮೆಂಟರ್ ಬೇಕು, ಅಂದರೆ ಯಾವ ವಿಷಯದ ಮೇಲೆ ಮಾಡಬೇಕು ಅನ್ನೋದನ್ನು. ಅದೇ ರೀತಿ ಈಗಾಗಲೇ ನಾವು 4 ಜನರಿಗೆ ಅಪ್ರೋಚ್ ಮಾಡಿದ್ದೀವಿ, ರೈಟರ್ಸ್ಗಳಿಗೆ. ಅಂದರೆ 10 ನಿಮಿಷದ ಒಂದು ಸ್ಕಿಟ್ಟನ್ನು ನಮ್ಮ ಮಕ್ಕಳಿಗೆ ತರಬೇತಿ ಮಾಡಲಿಕ್ಕೆ ಸ್ಕಿಟ್ ಯಾವ ಥರ ಇರಬೇಕು ಅನ್ನೋದು ಎಕ್ಸ್ಪರ್ಟ್ಸ್ಗಳಿಗೆ. ಉದಾಹರಣೆಗೆ ಒಂದು ಸೌತ್ ಕೇಂದ್ರ, ಇನ್ನೊಬ್ಬರು ಬೆಂಗಳೂರು, ಮತ್ತು ಈ ಇಬ್ಬರು ಕಲಬುರಗಿಯಿಂದ. ಅಂದರೆ ನಮ್ಮ ಒಂದು ಜಾನಪದ ಶೈಲಿ, ನಮ್ಮ ಒಂದು ಜಾನಪದ ಪ್ರಕಾರಗಳಲ್ಲಿ ಕೂಡ ಹಾಸ್ಯ ಇದೆ. ಆ ಥರ ಒಂದು ಹಾಸ್ಯ ಪ್ರಕಾರಗಳ ಜೊತೆಗೆ ಕಂಪನಿ ನಾಟಕದ ಶೈಲಿಯನ್ನು ಕೂಡ ನಾವು ಅಳವಡಿಸ್ಕೋಬೇಕು ಅಂತ ಒಬ್ಬ ಕಂಪನಿ ನಾಟಕ ರೈಟರ್ನ ಕೂಡ ನಾವು ಅಪ್ರೋಚ್ ಮಾಡಿದ್ದೀವಿ. ಅಂದರೆ ಮಕ್ಕಳಿಗೆ ಅಶ್ಲೀಲವಾಗಿರದೆ, ಮಕ್ಕಳಿಗೆ ಒಂದು ಮನರಂಜನೆಯೊಂದಿಗೆ ಮನರಂಜನೆ ಮೂಲಕನೇ ಚಿಂತನೆಯ ಬೀಜ ಬಿತ್ತುವಂತಹ ಪ್ರಕ್ರಿಯೆ ನಮ್ಮ ಈ ಒಂದು ಡ್ರಾಮಾ ಧಮಕ ಮೂಲಕ ಆಗಬೇಕು ಅನ್ನೋದು. ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯ ಸಾಮಾಜಿಕವಾಗಲಿ ಅಥವಾ ಅಶ್ಲೀಲದ ಅಡ್ಡ ಪರಿಣಾಮಗಳನ್ನು ಬೀಳದ ಹಾಗೆ ವಿಷಯಗಳನ್ನು, ತಿಳಿ ಹಾಸ್ಯವನ್ನು, ಗಂಭೀರ ವಿಚಾರಗಳನ್ನು ತಿಳಿಸುವಂಥ, ಅಂದರೆ ತಂದೆ ತಾಯಿಯ ಮೌಲ್ಯಗಳನ್ನು, ಗುರು ಹಿರಿಯರ ಮೌಲ್ಯಗಳನ್ನು, ಮತ್ತು ಹಾಸ್ಯದ ಜೊತೆಗೆ ಗೌರವ ಕೊಡುವಂಥ ವಿಚಾರಗಳನ್ನು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಭಾಳ ಗಂಭೀರವಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ವಿಷಯಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಕಂಪನಿ ನಾಟಕಗಳ ಹಾಸ್ಯದಲ್ಲಿ ಕೂಡ ಸ್ವಲ್ಪ ಅಶ್ಲೀಲತೆ ಬಂದು ಹೋಗುತ್ತೆ. ಬಟ್ ಆದರೆ ನಾವು ಅದನ್ನು ಅಪ್ರೋಚ್ ಮಾಡಿದ್ದೀವಿ. ಯಾವುದೇ ರೀತಿಗೆ ಮಕ್ಕಳಿಗೆ ಅಶ್ಲೀಲ, ಅಂದರೆ ಬೈಗುಳಗಳ ಪದಗಳು ಕೂಡಿರಬಾರ್ದು. ಈ ತೀರಾ ದೊಡ್ಡ ಮಟ್ಟದ ವಿಚಾರಗಳನ್ನು ಮಕ್ಕಳಿಗೆ ನಾವು ಹೇರಬಾರ್ದು. ಅಂದರೆ ಗಂಡ ಹೆಂಡತಿ ಕಲ್ಪನೆ ಆಗಿರ್ಬೋದು, ಈ ದೊಡ್ಡ ಮಟ್ಟದ ಮಾತುಗಳು ಇತ್ತೀಚೆಗೆ ಬರ್ತಾ ಇದೆ, ಚಾನಲ್ಗಳೆಲ್ಲ ನೋಡ್ತಾ ಇದ್ದೀವಿ. ಡಬಲ್ ಮೀನಿಂಗ್ ತುಂಬ ಆಗಿಬಿಟ್ಟಿದೆ ನಮ್ಮ ಮಕ್ಕಳಿಗೆಲ್ಲ. ಆ ಥರ ನಾವು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಭಾಳ ಕ್ಲಿಯರಾಗಿ ಚರ್ಚೆ ಮಾಡಿದ್ದೀವಿ ರೈಟರ್ಗಳ ಜೊತೆ, ಮತ್ತು ನಮ್ಮ ಮೆಂಟರ್ಗಳು ಕೂಡ ಅದನ್ನೇ ಅಪ್ರೋಚ್ ಮಾಡ್ತಾ ಇದ್ದೀವಿ. ಆ ಥರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಟ್ಟು 36 ಮಕ್ಕಳನ್ನು ಈ ಒಂದು ಪ್ರೋಸೆಸ್ಸಲ್ಲಿ ನಾವು 2 ಹಂತದ ಆಯ್ಕೆ ಪ್ರಕ್ರಿಯೆನ ಇಟ್ಟಿದ್ದೀವಿ. ಒಂದು ಇದೇ 4ನೇ ತಾರೀಕು, ಇನ್ನೊಂದು ಮುಂದಿನ ವಾರ, ಅಂದರೆ ಮತ್ತೆ ಭಾನುವಾರ 11ನೇ ತಾರೀಕು, ಆಗಸ್ಟ್ 11ನೇ ತಾರೀಕು. ಮತ್ತು 2ನೇ ಹಂತದ, ಅಂದರೆ 4ನೇ ತಾರೀಕು ಯಾವ ಮಕ್ಕಳಿಗೆ ಬರೋಕ್ಕಾಗಲ್ವೋ ಆ ಮಕ್ಕಳನ್ನು, ಅಂದರೆ ಬೇರೆ ಜಿಲ್ಲೆಯಿಂದ ಮಕ್ಕಳು ಬರೋ ಸಾಧ್ಯತೆಗಳು ಬಹಳ ಇದೆ. ಸೊ ಅದಾದ ನಂತರ ನಾವು 36 ಮಕ್ಕಳನ್ನು ಅಥವಾ 40 ಮಕ್ಕಳನ್ನು ಫೈನಲೈಸ್ ಮಾಡ್ತೀವಿ. ಆ ಮಕ್ಕಳನ್ನು 6 ಜನ ನಾವು ಮೆಂಟರ್ಗಳನ್ನು ಆಯ್ಕೆ ಮಾಡಿ, ಸುಮಾರು ಒಟ್ಟು ನಮ್ಮದು 4 ತಿಂಗಳ ಪ್ರೋಸೆಸ್ಸು. 1 ತಿಂಗಳು ನಾವು ಏನು ಅಂದ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಕರಿತೀವಿ. ಪೂರ್ವ ಸಿದ್ಧತೆಯಲ್ಲಿ ನಾವು 1 ತಿಂಗಳು ಮಾಡ್ಕೊಳ್ತೀವಿ. ಅಂದರೆ ಆಗಸ್ಟ್ 15ರವರೆಗೂ ನಾವು ಆಯ್ಕೆ ಪ್ರಕ್ರಿಯೆ ಮುಗಿಸ್ಕೊಂಡು, ಆಗಸ್ಟ್ 16 ನಂತರ ನಾವು ನಮ್ಮ ಸ್ಕಿಟ್ ಬ್ಯಾಂಕಿಂಗ್ ಅಂತ ಮಾಡ್ಕೋತೀವಿ. ಅಂದರೆ ನಾವು ಸೆಪ್ಟೆಂಬರಲ್ಲಿ ರಿಲೇ ಮಾಡಬೇಕಂದ್ರೆ ನಾವು ಆಗಸ್ಟಲ್ಲೇ ನಾವು ಒಂದಿಷ್ಟು ಸ್ಕಿಟ್ಗಳನ್ನು ರೆಡಿ ಮಾಡ್ಕೋಬೇಕು. ಒಂದು 2 ವಾರ 3 ವಾರ ಆಗಷ್ಟು ಸ್ಕ್ರಿಪ್ಟ್ಗಳನ್ನು ಟ್ರೈನಿಂಗ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಪ್ರತಿ ಸಾಟರ್ಡೆ ಸಂಡೇ ರಾತ್ರಿ 9 ಗಂಟೆಯಿಂದ 10 ಗಂಟೆಗೆ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀವಿ. ಇನ್ನೂ ಒಂದಿಷ್ಟು ನಾವು ಚಾನಲ್ ಕಡೆಯಿಂದ 8 ಗಂಟೆಯಿಂದ 9 ಗಂಟೆ ಮಾಡಬೇಕು ಅಥವಾ 9 ಗಂಟೆಯಿಂದ 10 ಗಂಟೆಗೆ ರಿಲೇ ಮಾಡಬೇಕು ಅನ್ನೋದು ಒಂದಿಷ್ಟು ದ್ವಂದ್ವ ಇದೆ. ಅಂದ್ರೆ 100% ಡಿಸಿಷನ್ ತೊಗೊಂಡಿಲ್ಲ. ಸೊ ಸದ್ಯಕ್ಕೆ ನಾವು ಅಂದ್ಕೊಂಡಿದ್ದೀವಿ 9 ಗಂಟೆಯಿಂದ 10 ಗಂಟೆ ಒಳ್ಳೆ ಟೈಮ್ ಇದೆ, ಎಲ್ಲರೂ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಿರ್ಧಾರ ತೊಗೊಂಡಿದ್ದೀವಿ. ಇದಾದ ನಂತರ ನಾವು 3 ತಿಂಗಳ ಪ್ರೋಸೆಸ್ಸು ರಿಲೇ ಆಗುತ್ತೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ವರೆಗೂ. ಅದಾದಮೇಲೆ ನಾವು ಕ್ಲೋಸ್ ಮಾಡ್ತೀವಿ. ಅಂದರೆ ನವಂಬರಲ್ಲಿ ಕ್ಲೋಸ್ ಆಗುತ್ತೆ ಅಂದರೆ ನಾವು ಸೆಪ್ಟೆಂಬರ್, ಅಕ್ಟೋಬರ್ಗೆ ಮಕ್ಕಳಿಗೆ ನಾವು ಫ್ರೀ ಮಾಡಿರ್ತೀವಿ. ನವಂಬರ್ವರೆಗೂ ಫೈನಲೈಸ್ ಆಗಿರುತ್ತೆ, ಅದು ರಿಲೇ ಆಗುತ್ತೆ. ಅಲ್ಲಿ ಆದ ನಂತರ ಮಕ್ಕಳಿಗೆ ಎಜುಕೇಷನ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಂದ ನಾವು 3 ರಿಂದ 4 ತಿಂಗಳ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು ಅಂತ ಒಟ್ಟು ಇದೆ. ಇನ್ನು ಮುಂದೆ ಸಣ್ಣ ಪುಟ್ಟ ಮಾಹಿತಿಗಳನ್ನು ಅಂದರೆ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.